ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 6.5 ಲಕ್ಷ ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಹನೂರು ಕ್ಷೇತ್ರಕ್ಕೆ ಅನುದಾನದ ಕೊರತೆ ಸರ್ಕಾರದಿಂದ ಎದುರಿಸಲಾಗುತ್ತಿದೆ ಎಂದು ಶಾಸಕ ಮಂಜುನಾಥ್ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರ ಈ ಮಟ್ಟದಲ್ಲಿ ಈ ಹಂತದಲ್ಲಿ ಸದನದಲ್ಲಿ ತಾವು ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಬೇಸರವನ್ನು ವ್ಯಕ್ತಪಡಿಸಿದ MR ಮಂಜುನಾಥ್ ಅವರು ಸಂದನಪಡದಲ್ಲಿ ನಡೆದಂತಹ ವಡಕೆಹಳ್ಳ ಮತ್ತು ನಾಲ್ರೋಡ್ ನಡುವಿನ ರಸ್ತೆ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹನೂರು ಘಟಕದವರು ಪ್ರತಿಭಟನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ MR ಮಂಜುನಾಥ್ ಅವರು ಮತ್ತು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ಮತ್ತು ಇತರ ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮ ಅನುದಾನದ ಕೊರತೆ ಮತ್ತು ಸರ್ಕಾರದಲ್ಲಿ ತಮಗೆ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಸರ್ಕಾರ ಈವರೆಗೂ ತಮಗೆ ಅನುದಾನದಲ್ಲಿ ತೊಂದರೆಗಳು ಸಿಲುಕಿರುವ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಬಿಡಿಬಿಡಿಯಾಗಿ ಸಾರ್ವಜನಿಕರ ಮುಂದೆ, ಜನರ ಮುಂದೆ ಹೇಳಿಕೊಂಡರು, ತಮ್ಮ ಅಳಲನ್ನು ತೋಡಿಕೊಂಡರು. ಇಲ್ವೇ ಇಲ್ಲ, ನಾವು ಹೆಂಗೆ ಸರ್ಕಸ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದೆ. ಪ್ರತಿ ಸಾರಿ ಕೇಳಿದಾಗ 53 ತಾಲೂಕು ನಾವು ಒಟ್ಟಿಗೆ ಕೊಡಬೇಕಾಗತ್ತೆ, ಕೊಡೋಕ್ಕಾಗಲ್ಲ ಅಂತ ನಾನೇನು ಉತ್ತರ ಕೊಡಲಿ? ನಾವು ಮೇಡಮ್ ಒಂದು 100 ಸಾರಿ ಕೇಳಿರ್ಬೋದು ರೆವಿನ್ಯೂ ಮಿನಿಸ್ಟರ್ನ. ಮೊದಲ ಚೊಚ್ಚಲ ಭಾಷಣದಲ್ಲಿ ನನ್ನ ಈ ಕ್ಷೇತ್ರದ ಸವಿಸ್ತರವಾಗಿ ನಮ್ಮ ಕ್ಷೇತ್ರ ಎಷ್ಟು ದೊಡ್ಡದು ಅಂತ ನಾನು ಪ್ರಸ್ತಾಪ ಮಾಡಿದ್ದೀನಿ. ಕೇಳಿದ್ರ ಬಹುಶಃ ಅದು ಯಾಕೆ ಅಂತಂದ್ರೆ ನಾವು 6.5 ಲಕ್ಷ ಎಕರೆ ಹೇಳಿದೀವಿ. ನಾವು ಎಷ್ಟು 6.5 ಲಕ್ಷ ಎಕರೆ ನಾವು ಅಲ್ಲಲ್ಲಿ ನಾವು ಊರುಗಳಿರುವಂತದ್ದು. ಅಲ್ಲಿಗೆ ರಸ್ತೆ ಸಂಪರ್ಕ ಜಾಸ್ತಿ ಬೇಕು. ಬರೀ ಒಂದು ಕ್ಷೇತ್ರ ಕೊಟ್ರೆ ನಾವು ಯಾವ ಕಾಲಕ್ಕೂ ಉದ್ಧಾರ ಆಗೋದು? ಇದು ನಮ್ಮ ಪ್ರಶ್ನೆ. ನಾನು ದೇವನ್ನೇ ಇಟ್ಟಿದ್ರಿ ಕ್ಷೇತ್ರದಲ್ಲಿ ಸದನದಲ್ಲಿ ಒಂದು ಕ್ಷೇತ್ರದ ಈಗ 1 ಲಕ್ಷ ಎಕರೆ ಇರೋರು, 50,000 ಎಕರೆ, 2 ಲಕ್ಷ ಎಕರೆ ನಾವು ಲೆಕ್ಕ ತಗೊಂಡ್ರೆ ಅವಾಗೆಲ್ಲ ಅವ್ರಿಗೆ ಅಷ್ಟೊಂದು ನಮ್ಗೆ 6 ಲಕ್ಷ ಎಕರೆ ಇರೋರ್ಗು ಒಂದೇ ಅನುದಾನ ಅಂದ್ರೆ ನಾವ್ ಯಾವಾಗ? ಇಲ್ವೇ ಇಲ್ಲ, ನಾವು ಹೆಂಗೆ ಸರ್ಕಸ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದೆ. ಪ್ರತಿ ಸಾರಿ ಕೇಳಿದಾಗ 53 ತಾಲೂಕು ನಾವು ಒಟ್ಟಿಗೆ ಕೊಡಬೇಕಾಗತ್ತೆ, ಕೊಡೋಕ್ಕಾಗಲ್ಲ ಅಂತ ನಾನೇನು ಉತ್ತರ ಕೊಡಲಿ? ನಾವು ಮೇಡಮ್ ಒಂದು 100 ಸಾರಿ ಕೇಳಿರ್ಬೋದು ರೆವಿನ್ಯೂ ಮಿನಿಸ್ಟರ್ನ.